ಪ್ರಜಾಸೌಧ ಜಾಗಕ್ಕೆ ಒಂದಾಗಿ ದಿನಾಂಕ ನಿಗದಿ ಮಾಡಿ ಅಕ್ರಮ ಆಸ್ತಿ ಕಬಳಿಕೆ ಆರೋಪ ಚುನಾವಣೆಗೆ ಸ್ಪರ್ಧೆ ಮಾಡಲು ಸವಾಲ್. ಚೇಳೂರು ತಾಲೂಕು ಕಚೇರಿ ಮುಂದೆ ಸರ್ವೆ ನಂಬರ್ 47ರಲ್ಲಿ 9 ರಿಂದ 10 ಗುಂಟೆ, ಸರ್ವೆ ನಂಬರ್ 39, 53, 35ರಲ್ಲಿ ಸರ್ಕಾರಿ ಜಮೀನುಗಳಿವೆ. ಸರ್ಕಾರಿ ಜಮೀನು ಚೇಳೂರಿನಲ್ಲಿ ತೋರಿಸಿ ಇಲ್ಲೇ ಮಾಡುವೆ ಎಂದು ಶಾಸಕ ಸುಬ್ಬಾರೆಡ್ಡಿ ಮತ್ತು ಅವರ ಬೆಂಬಲಿಗರು ಆರೋಪ ಮಾಡಿರುವುದಕ್ಕೆ ಇಂದು ಚೇಳೂರು ಎಚ್ವಿಎನ್ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೆಎನ್ ರಾಮಕೃಷ್ಣ ರೆಡ್ಡಿ ಹಾಗೂ ಎನ್ಡಿಎ ಕೂಟದ ಮುಖಂಡರುಗಳು ಪ್ರತ್ಯಾರೋಪ ಮಾಡಿದ್ರು. ಶಾಸಕರು ಒಬ್ಬ ಜನಸಾಮಾನ್ಯನಂತೆ ಒಳ್ಳೆಯ ಮನಸ್ಸಿನಿಂದ ನೋಡಿ ನಿರ್ಧಾರ ತೆಗೆದುಕೊಂಡು ದಿನಾಂಕ ನಿಗದಿಪಡಿಸಲಿ, ನಾವು ಬಂದು ಸ್ವಾಗತಿಸುತ್ತೇವೆ ಎಂದ ಅವರು, ಜೀವನ ಮಾಡಲು ವಲಸೆ ಬಂದ ಪಾತಪಾಳ್ಯ ಮೂಲದ ಪಿಆರ್ ಚಲಂ ಎಂಬುವರು 1979-80ರಲ್ಲಿ ಪಿ ವೆಂಕಟಸುಬ್ಬಾರೆಡ್ಡಿಗೆ ಸರ್ಕಾರಿ ಜಮೀನಿಗೆ ಕಿಮ್ಮತ್ತು ಕಟ್ಟಿಸಿ ಈಗಿರುವ ಬಸ್ ನಿಲ್ದಾಣದ ಪಕ್ಕದಲ್ಲಿ ಜಮೀನು ಕ್ರಯಕ್ಕೆ ತೆಗೆದುಕೊಂಡಂತೆ ಪ್ಲಾನ್ ಮಾಡಿ ಜಾಗ ಕಬಳಿಕೆ ಮಾಡಿ ಮನೆ ಕಟ್ಟಿದ್ದೀಯಾ ನೀನು. ಚೇಳೂರಿಗೆ ಬಂದು ರಾಜಕೀಯದಿಂದ ಫೈನಾನ್ಸ್ನಿಂದ ಅಕ್ರಮ ಆಸ್ತಿ ಸಂಪಾದಿಸಿ ಲೂಟಿ ಮಾಡಿದ್ದೀಯಾ. ರಾಜಕೀಯದಲ್ಲಿ ಸೋಲು ಗೆಲುವು ಸಹಜ, ನನ್ನ ಮೇಲೆ ಗೂಬೆ ಕೂರಿಸಬೇಡ. ತಾಕತ್ತು ಇದ್ರೆ ಇದೀಗ ಬರುವ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ನನ್ನ ಮೇಲೆ ಸ್ಪರ್ಧೆ ಮಾಡು. ನೀನು ಮಂಡಲ್ ಪ್ರಧಾನಿ ಅಧಿಕಾರದಲ್ಲಿದ್ದಾಗ ಒಂದು ಅಂಗಡಿ ಮಳಿಗೆ ಕಟ್ಟಡ ಕಟ್ಟಲು ಯೋಗ್ಯತೆ ಇಲ್ಲ. ಪ್ರವಾಸಿ ಮಂದಿರದಿಂದ ಹಳೆ ಪೊಲೀಸ್ ಠಾಣೆ ತನಕ ಜಾಗಗಳು ನಿನಗೆ ಬೇಕಾದವರಿಗೆ ಕಡಿಮೆ ಬೆಲೆಗೆ ಹರಾಜು ಹಾಕಿಸಿ ನಾಶ ಮಾಡಿರುವೆ. ಘನತೆ ನಿನಗೆ ಸೇರುತ್ತೆ. ನಾನು 1985ರಿಂದ ರಾಜಕೀಯಕ್ಕೆ ಬಂದು ಗ್ರಾಮ ಪಂಚಾಯತಿನಲ್ಲಿ ಅಧಿಕಾರದಲ್ಲಿ ಅಂಗಡಿಗಳು ಕಟ್ಟಿ ಹೊಸ ರಥೋತ್ಸವ ಮಾಡಿದ್ದೇನೆ. ಬೆಸ್ಕಾಂ ಕಚೇರಿಗೆ ಜಮೀನು ದಾನ ಮಾಡಿ ಅಭಿವೃದ್ಧಿ ಮಾಡಿದ್ದೇನೆ. ಪಟ್ಟಣದ ಈಶ್ವರ ದೇವಾಲಯ ಸರ್ವೆ ನಂಬರ್ 5.1.52ರಲ್ಲಿ ಜಮೀನು ನಮ್ಮ ತಾತ ಕರೆ ರಾಮರೆಡ್ಡಿ ಈಶ್ವರ ದೇವಾಲಯಕ್ಕೆ 1 ಗುಂಟೆ ದಾನ ಮಾಡಿದ್ದಾರೆ. ನಾನು ರಾಜಕೀಯದಲ್ಲಿ ಜೆಡಿಎಸ್ ನಾಯಕ, ನೀನು ಶಾಸಕನ ಚೇಲ ಎಂದು ಛೇಡಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಚಿಲಕಲ ನೇರ್ಪು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆರ್.ಟಿ. ಪ್ರಸಾದ್ ರೆಡ್ಡಿ, ಎಂ ನಲ್ಲಗುಂಟ್ಲಪಲ್ಲಿ, ಗ್ರಾಮ ಪಂಚಾಯಿತಿ ಎ ವಿನೋದ್ ರೆಡ್ಡಿ, ಆರ್.ಬಿ. ಮಂಜುನಾಥ ರೆಡ್ಡಿ, ಪುಲಗಲ್ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಎಸ್.ವೈ. ವೆಂಕಟರಮಣ ರೆಡ್ಡಿ, ಪಿ.ಎನ್. ಶಂಕರಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯ ಪಿ.ವಿ. ಅಪ್ಪಿ, ಕೆ.ಎನ್. ಸೋಮಶೇಖರ್, ಪಟ್ಟೆಂ ಆರ್. ರಾಜಶೇಖರ್ ಹಲವರು ಇದ್ದರು. ವರದಿ ಲೋಕೇಶ್ ಪಿ.ವಿ. ಪ್ರಜಾಪವರ್ ಟಿವಿ, ಚೇಳೂರು ತಾಲೂಕು. ಪರವಾಗಿ ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೀವಿ. ಈ ಚೇಳೂರಿಗಾಗಿರ್ತಕ್ಕಂಥ ಚೇಳೂರು ಕಟ್ಟಡ ಏನು ಪ್ರಜಾಸೌಧ ಕಟ್ಟಡ ಇದೆ, ಅದನ್ನ ಚೇಳೂರು ಕೇಂದ್ರದಲ್ಲೇ ಮಾಡಿದರೆ ಒಳ್ಳೆಯದು ಅಂತ ನಮ್ಮ ಮನವಿ, ನಮ್ಮ ಪ್ರಾರ್ಥನೆ. ಜನರ ಪರವಾಗಿ ನಾನು ಮಾನ್ಯ ಸುಬ್ಬಾರೆಡ್ಡಿ ಅವರನ್ನ, ಈ ಭಾಗದ ಶಾಸಕರನ್ನ, ಈ ಸರ್ಕಾರವನ್ನ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಕೇಳ್ಕೊಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನೀವೆಲ್ಲ ಬೇಡ, ನೀನು ಒಂದು ಮಾತಾಡೋದು, ನಾನೊಂದು ಮಾತಾಡೋದು. ನಾನು ಆಧಾರ ರಹಿತವಾಗಿ ಮಾತಾಡಿಲ್ಲ. ಮಾನ್ಯ ಚಲಂರವರೇ, ನಮ್ಮ ಕುಟುಂಬದ ವಿಷಯವಾಗಿ ನಾನು ತೋರಿಸಿದ್ದೀನಿ. ನಿಮ್ಮ ಮನೆ ವಿಷಯವಾಗಿ ಕೂಡ ನೀನು ಹೆಂಗೆ ನೋಡಿದ್ದೀಯಾ ಅಂತ ಆಧಾರವಾಗಿ ನಾನು ನೋಡಿದ್ದೀನಿ, ತೋರಿಸಿದ್ದೀನಿ. ಬೇಕು ಅಂದರೆ ಇವೆಲ್ಲ ಕಳಿಸ್ತೀನಿ. ಇದು ನಮ್ಮ ಕಷ್ಟಾರ್ಜಿತ, ನಮ್ಮ ಸ್ವಯಾರ್ಜಿತ, ನಮ್ಮ ಆಸ್ತಿ. ನಮ್ಮ ಚಿಕ್ಕಪ್ಪನ ಕೊಡಬೇಕಾಗಿದ್ರೆ ನಾನು ಕೊಡ್ತೀನಿ. ನೀವ್ಯಾರು ಹೇಳಕ್ಕೆ? ನಿಮ್ಮ ಚಿಕ್ಕಪ್ಪ, ನಿಮ್ಮ ಮಕ್ಕಳು, ನಾವು ನೋಡಿದ್ದೀವ ಪಾತ್ಪಾಳ್ಯದಲ್ಲಿ. ನೀನು ಕೋಟಿಗೆ ಮಾಡಿದ್ದೀಯಾ. ಚೇಳೂರು ಬಂದಾಗ ನಿನ್ನ ಆಸ್ತಿ ಎಷ್ಟಿತ್ತು? ಅವರು ಇದ್ದಾರೆ, ಬದುಕಿದ್ದಾರೆ, ಕೇಳ್ರಿ. ಅವ್ರು ಕೊಟ್ಟೆ. ನನಗೆ TPS ಬರಲಿಲ್ಲ, ಅದು ಲೇಡಿಗೆ ಬಂತು. ನಮ್ಮ ಮಿಸ್ಸಸ್ ಅನ್ನ TPS ಅರುಣಾಥ್ ರೆಡ್ಡಿ ಅವ್ರ ಮೇಲೆ ನೀವು ಲಾಯರ್ ನರಸಿಂಹಾರೆಡ್ಡಿ ಅವ್ರು ನಿಲ್ಲಿಸಿದ್ರಿ. ನಮ್ಮ ಮಿಸ್ಸಸ್ ಮೇಲೆ H.V. ನಾರಾಯಣ ಸ್ವಾಮಿ ಅವ್ರ ಮಿಸ್ಸಸ್ ಅನ್ನು ನಿಲ್ಲಿಸಿದ್ರಿ. ಅರುಣಾಥ್ ರೆಡ್ಡಿ ಅವರು ಗೆದ್ರು, ನಮ್ಮ ಮಿಸ್ಸಸ್ಸು ಗೆದ್ರು. ನೀವು ನರಸಿಂಹರೆಡ್ಡಿ ಸೋತ್ಬಿಟ್ರು. ನೀನೇನೋ ಮುಗಿಸೋದು, ಮುಗಿಸೋದು ಬರ್ತದೇನೋ, ಮಂತ್ರ ಬರ್ತದೇನೋ, ಇಲ್ಲ ತಂತ್ರ ಬರ್ತದೇನೋ, ಇಲ್ಲ ನಮ್ಮ ಹತ್ರ ಹೋಗಿ ಶಾಮಿಲ್ ಆಗಿಬಿಟ್ಟು ಏನೋ ದುಡ್ಡು ಉಸ್ಕೊಳ್ಳೋದು ಬರ್ತದೇನೋ. ನೀವು ಹೇಳಿ ಹಂಗಾದ್ರೆ. ಯಾರು ಮುಗಿಸಿದ್ದು? ಜನರು. ಮತ್ತೆ ಎಲೆಕ್ಷನ್, ಮತ್ತೆ ಇದು ಬಂತು ಯಾವುದು? ಜಿಲ್ಲಾ ಪಂಚಾಯಿತಿ ಅವರು ಅರುಣಾಥ್ ರೆಡ್ಡಿ ಅವರಾದ್ಮೇಲೆ ಮತ್ತೆ ಜಿಲ್ಲಾ ಪಂಚಾಯಿತಿಯಲ್ಲಿ ರಾಮಾಂಜನೇಯ ರೆಡ್ಡಿ ಮತ್ತು ಇವರು ಯಾರು ಶಿವಶಂಕರ್ ರೆಡ್ಡಿ ಅವ್ರನ್ನ ತಾಲೂಕ್ ಪಂಚಾಯತಿ ನಿಲ್ಲಿಸಿದೆ.
ಶಿವಶಂಕರ ರೆಡ್ಡಿ ಸೋತರು, ರಾಮಾಂಜನ ರೆಡ್ಡಿಯನ್ನು ಕಾಂಗ್ರೆಸ್ನಿಂದ ಕರ್ಕೊಂಡು ಬಂದು ನಾನು JDS ಗೆಲ್ಲಿಸಿದೆ. ಶಿವಶಂಕರ ರೆಡ್ಡಿಯನ್ನು ಮುಗಿಸಿದ್ದು ನೀನೇನಾ? ಮುಗಿಸಿದ್ದು ನೀನೇನಾ? ಜನರ ನೀನ ಏನು ಬರ್ತದ ಬಾಯಿಗೆ ಅಂತ. ಚೇಳೂರು ಗ್ರಾಮದ ಯಾವಾಗ ನೋಡಿ ಇಲ್ಲಿ 71, 72ನಲ್ಲಿ ನೋಡಿ ರಿಜಿಸ್ಟರ್ ಪತ್ರ ಇದು. ಪಾಂಚಾನ್ ಜಯಮ್ಮ ಅನ್ನೋರನ್ನ ಒಂದು ಸೃಷ್ಟಿ ಮಾಡ್ತಾರೆ ಅಲ್ಲಿ. ಕರೇರಾಮ್ ರೆಡ್ಡಿಗೆ ಯಾರೂ ಇಲ್ಲ, ಈ ಜಾಗ ಪೂರ ಅಲ್ಲಿ ಅವ್ರ ಪೂಜೆಗೇನು ಮಾಡಕ್ಕೆ ಇದ್ದದ್ದು. ಜಯಮ್ಮನನ್ನ ಸೃಷ್ಟಿ ಮಾಡ್ತಾರೆ ನೋಡಿ, ಪತ್ರ ಬೇಕಾದ್ರೆ. ಜಯಮ್ಮನಿಂದ ಅವ್ರ ಮಕ್ಕಳು ಇಲ್ವಂತೆ, ಸಂತತಿ ಇಲ್ವಂತೆ, ಕೃಷ್ಣಮಾಚಾರಿ ಎನ್ನುವರಿಗೆ ರಿಜಿಸ್ಟರ್ ಮಾಡ್ಕೊಡ್ತಾರೆ. ಯಾರ ಆಸ್ತಿಯನ್ನ? ಕರೇರಾಮ್ ರೆಡ್ಡಿ ಆಸ್ತಿಯನ್ನ ಜಯಮ್ಮನಿಂದ ರಿಜಿಸ್ಟರ್ ಮಾಡಿಕೊಡ್ತಾರೆ. ಬೇಕಾದ್ರೆ ಇದನ್ನು ಜೆರಾಕ್ಸ್ ಕಳಿಸ್ತೀವಿ ಮಾನ್ಯ ಪ್ರಧಾನರೇ. ಈ ರಿಜಿಸ್ಟರ್ ಆದಮೇಲೆ ನಮ್ಗೆ ಗೊತ್ತಿಲ್ಲ, ನಮ್ಮ ಎಲ್ಲರೂ ಇದ್ವಿ, ನಾನು ಚಿಕ್ಕ ಮಗು ಎಲ್ಲರೂ ಹಂಗೆ ಇದ್ವು, ಏನು ದೇವಸ್ಥಾನದ್ದೇನೋ ಅಂತ ಅವ್ರು ರಿಜಿಸ್ಟರ್ ಮಾಡಿ ಪಡ್ಕೊಡ್ತಾರೆ. ತದನಂತರ ಏನು ಮಾಡ್ತಾರೆ, ಈ ಕೃಷ್ಣಮಾಚಾರಿ ಅಂತಕ್ಕಂಥವರು ನಿಮ್ಮ ಪಂಚಾಯಿತಿಯಲ್ಲೇ ಸರಿ ಇಲ್ಲ ಅಂತೇಳಿ ಡೆಪ್ಟಿ ಕಮಿಷನರ್ ಹೋಗ್ತಾರೆ. ಅಗೈನ್ ಡೆಪ್ಟಿ ಕಮಿಷನರ್ ರಿವ್ಯೂ ಮಾಡ್ತಾರೆ, ಮತ್ತೊಮ್ಮೆ ಆದೇಶ ಮಾಡ್ತಾರೆ ಮಾನ್ಯ ಅಸಿಸ್ಟೆಂಟ್ ಕಮಿಷನರ್. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಆದಾಗ ಅಲ್ಲಿ DC ಹತ್ರ ಹೋಗುತ್ತೆ. ಮಂಜುಳಾ DC ಅವರು ಮತ್ತೊಮ್ಮೆ ಆರ್ಡರ್ ಮಾಡ್ತಾರೆ. ಯಾರು ಬೇಕಾದರೂ ಸಂಪೂರ್ಣವಾಗಿ ಓದಿ. ಇದರಲ್ಲಿ ನಾನು ಸಂಪೂರ್ಣವಾಗಿ ನಾನು ಏನು ಪಾಯಿಂಟ್ ಹಾಕಿದ್ದೀನಿ, ದೇವಸ್ಥಾನಕ್ಕೆ ರಿಸರ್ವ್ ಮಾಡಿ ಅಂತ ನಾನು ಹಾಕಿದ್ರೆ, ರಿಸರ್ವ್ ಮಾಡಿ ಅಂತ ಹೇಳಕ್ಕೆ ನಮ್ಗೆ ಬರಲ್ಲ, ಹೇಳಕ್ಕೆ ನೀನ್ಯಾರು, ಮಾಡೋಕ್ಕೆ ನಾವ್ಯಾರು ಅಂತ ಈ ಆರ್ಡರಲ್ಲಿ ಬರೀತಾರೆ. ಕಾರಣ ಏನು? ಕರೇರಾಮ್ ರೆಡ್ಡಿ ಅವರು ಕೊಟ್ಟಿರೋದು 1 ಗುಂಟೆ, ಮಿಕ್ಕ ಆಸ್ತಿ ಅವರು ಯಾವ ಕುಟುಂಬ ಇದ್ದಾರೆ ಅವ್ರು ಸೇರ್ಬೇಕು ಅಂತ ಆರ್ಡರ್ ಮಾಡ್ತಾರೆ. ಇದರಲ್ಲಿ ನಾನು ದೇವ್ರ ಮುಂದೆ ಹೇಳ್ತಾ ಇದ್ದೀನಿ, ನಿಮ್ಮ ಕಲಿಕಾ ಪ್ರವೇಶ ದೇವ್ರ ಮುಂದೆ ಹೇಳ್ತಾ ಇದ್ದೀನಿ, ನಡೆಸಿರ್ತಕ್ಕಂಥ ಆರ್ಡರ್ ಬೇಕಾದ್ರೆ ಕಳಿಸ್ತೀನಿ, ಓದ್ಕೊಳ್ಳಿ. ತದನಂತರ ಅವರು ಡೆಪ್ಟಿ ಕಮಿಷನರ್ ಚಿಕ್ಕಬಳ್ಳಾಪುರ, AC ಚಿಕ್ಕಬಳ್ಳಾಪುರ, DC ಚಿಕ್ಕಬಳ್ಳಾಪುರ ಆದಮೇಲೆ KITಗೆ ಹೋಗ್ತಾರೆ, ಕರ್ನಾಟಕ ಅಪ್ಲೈಂಟ್ ಟ್ರಿಬ್ಯುನಲ್. ಅಲ್ಲಿ ಹೋಗ್ತಾರೆ. ಅಲ್ಲಿ ಕೂಡ ಅವರ ಇದೇ ಆರ್ಡರನ್ನು ಬರೆದು ನಮ್ಗೆ ಆರ್ಡರ್ ಬರೀತಾರೆ. ಬೇಕಾದ್ರೆ ಕೊಡ್ತೀನಿ, ಆರ್ಡರ್ ಮಾಡಿ ಡಿಸ್ಮಿಸ್ ಮಾಡ್ತಾರೆ, ನಮಗೆ ಸೇರಬೇಕು. ಅದನ್ನು ಮತ್ತೆ ರಿವ್ಯೂ ಮಾಡಿ ಚಾಲೆಂಜ್ ಮಾಡಿ ಮತ್ತೊಮ್ಮೆ ಮಾಡ್ತಾರೆ. 2021ರಲ್ಲಿ ಮತ್ತೊಮ್ಮೆ ನಮ್ಗೆ ಆರ್ಡರ್ ಆಗ್ತದೆ, 19, 20. ಅಲ್ಲಿ ಒಬ್ಬರು ಬ್ರಹ್ಮ ಥರ ಇದ್ರು, ಎಲ್ಲ ತಿಳಿದವರು. ಅವ್ರು ಹೋಗಿ ಕರೆ ವೆಂಕಟಪ್ಪ ಈ ಆಸ್ತಿ ಸಂಬಂಧ ಇಲ್ಲ, ಅವ್ರು ರಿಲೀಸ್ ಆಗಿದ್ದಾರೆ. ಕರೆ ಶ್ರೀರಾಮಪ್ಪ ಈ ಕರೆ ವೆಂಕಟರೆಡ್ಡಿ ಅವ್ರಿಗೆ ಸಂಬಂಧ ಇಲ್ಲ, ಕರೆ ಶಿವಣ್ಣ ಸಂಬಂಧ ಇಲ್ಲ. ಸಂಬಂಧ ಇದ್ದದ್ದವರು ನಮ್ಮ ತಂದೆ ಕರೆ ನಾರಾಯಣ, ರಿಲೀಸ್ ಆಗಿರಲಿಲ್ಲ, ಸಂಬಂಧ ಇದ್ದದ್ದವರು ಪಾತೂರಲ್ಲಿ ಕರೆ ವೇಣುಗೋಪಾಲ್ ಇದ್ದಿದ್ದು. ಅವರನ್ನ ಈ ಕೇಸ್ನಲ್ಲಿ ಸೇರಿಸಲಿಲ್ಲ. ಸೊ ಇದನ್ನ ನೀವು ಡಿಸ್ಮಿಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಈ ಕಾಪಿಯನ್ನ ನಾನು ತೆಗೆದುಕೊಂಡು ಲಾಯರ್ ಮಾತಾಡಿ ಸಂಬಂಧ ಅವ್ರಿಗೆ ಕೃಷ್ಣಮಾಚಾರಿಗೆ ಆಸ್ತಿ ಅಂತ ಆಗಲಿಲ್ಲ, ನೀವು ಯಾವುದೇ ದಾಖಲೆಗಳನ್ನು ಕೊಡದೇ ಇದ್ದ ದಾಖಲೆಯನ್ನು ಪಡೆದಿದ್ದಾಗ ಇದನ್ನು ಡಿಸ್ಮಿಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಮತ್ತೆ ನಾನು ಇದನ್ನು ತಗೊಂಡು ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ಚಿಕ್ಕಬಳ್ಳಾಪುರದಲ್ಲಿ ನಾನು ಅಪೀಲ್ ಮಾಡ್ತೀನಿ. ಅಪೀಲ್ ಮಾಡಿದಾಗ ನಮ್ಗೆ ಸಂಬಂಧ ಇದ್ದಾಗ ವಂಶವೃಕ್ಷ ಇದ್ದು ಎಲ್ಲ ಆಗಿದಾಗ ನೋಡಿ ಇಲ್ಲಿ ಅಸಿಸ್ಟೆಂಟ್ ಕಮಿಷನರು ಮಧ್ಯಂತರ ಆದೇಶ ತಕ್ಷಣದಿಂದ ಮ್ಯೂಟೇಷನ್ ರದ್ದು ಮಾಡಲಿಕ್ಕೆ. ನಾವು ಮನೆಗೆ ಉಪಯೋಗಿಸಿರೋ ಸಿಮೆಂಟು, ಇನ್ನೊಂದು ಸ್ಟೀಲು, ಇಟ್ಟಿಗೆ ಎಲ್ಲ ಜನರು ಹೇಳ್ತಾರೆ, ನೀರು ಪ್ರಧಾನ ಆಗಿದ್ದಾಗ ಪಂಚಾಯಿತಿ ಅವಾಗ ಏನೂ ಇರಲಿಲ್ಲ, ನಿನಗೆ ಏನೂ ಇರಲಿಲ್ಲ. ಈ ಊರಿಗೆ ಬಂದಾಗ ನಿನ್ನ ಇತಿಹಾಸ ಹೇಳು. ನಮ್ಮ ತಾತ ಮುತ್ತಾತ ಇನ್ನೊಬ್ಬರು ಸೀತಾರಾಮಯ್ಯ ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ, ದೊಡ್ಡವರ ಕುಟುಂಬಗಳಿದ್ದಾರೆ. ಆ ಕುಟುಂಬಗಳು ಇದೀಗ ಅವಲನ್ನು వచ్చాడిగితే ఆ నా కొడుకు తెలుసునన్నా, ఆ నా కొడుకు చూపిస్తాడన్నా, ఏమయ్యా మా అమ్మగారు ఇంకోటి మాట్లాడు నీకు అవసరమా? అరే మేము మాట్లాడేది అంత వద్దు. మాన్యరే మీరు పెద్దోళ్ళు అంతా తెలుసు, నీ రాజకీయ ఇతిహాసము జనాలకు తెలుసు. నీకేమింటే అదెంత మోక్షము దేవుని దగ్గర ఉంటారట. నువ్వెందుకు కాంగ్రెస్ పార్టీలో ఉన్నావో, ఎంతో టైం నీ జనాలు ఇదైతే ఉన్నారో, మేము 2 సీలు పడతా ఉంటే ఎప్పుడు నీకు ఎమ్మెల్యే చెప్తా ఉన్నాడో అది మోక్షంగా ఉంటుంది. నీ సొంతము స్వతంత్రము నీది ఏమీ లేదు. ఏమన్నా ఉంటారా నువ్వు నేను తగులుతాను జిల్లా పరిషత్ ತಾಲೂಕು ಪಂಚಾಯತಿ. ಅప్పుడు నువ్వు ನಿಜమైన ಹರಿನಾಥ್ ರೆಡ್ಡಿ ಅವರು ನಿನ್ನೆ ಮೊನ್ನೆ ಬಂದವರು, ಕುಂದೂರು ಶ್ರೀನಿವಾಸ ರೆಡ್ಡಿ ಮೊನ್ನೆ ಬಂದವರು, ಮನೋಹರ್ ಅವರು ಮೊನ್ನೆ ಬಂದವರು, ನಾಗರಾಜ ರೆಡ್ಡಿ ಅವರು ಮೊನ್ನೆ ಬಂದವರು. 1985-86 ದಿವಂಗತ ಕೃಷ್ಣಾರೆಡ್ಡಿ, KM ಕೃಷ್ಣಾರೆಡ್ಡಿ ಅವರು ಈ ಕ್ಷೇತ್ರ ಸೇರಿದ್ದಾಗ ಮಾನ್ಯ ಚೌಡರೆಡ್ಡಿ ಅಂದಿನಿಂದ ರಾಜಕಾರಣ ಮಾಡಿರುವವನು ಮಾನ್ಯ ಚಲಂರವರೇ, ನಿಮ್ಗೆ ಗೊತ್ತಿಲ್ವಾ? ನನ್ನ ರಾಜಕೀಯ ಇತಿಹಾಸ ನಿಮ್ಗೆ ಗೊತ್ತಿಲ್ವಾ? ಅಂದಿನಿಂದ ಇಂದಿನವರೆಗೂ
ಯಾರಾಗಿ ನಾನು ನಿಮ್ಮಾಗೆ ಅವ್ರ ಹತ್ರನೋ ಇವ್ರ ಹತ್ರನೋ ಇನ್ನೊಬ್ಬನ ಹತ್ರನೋ ಪಕ್ಷ ಮಾರಿ ನಾನೇನು ಬದಲಾವಣೆ ಮಾಡಿಲ್ಲ. ಜನತಾದ ಪಕ್ಷ ಜನತಾದಳ ಆಯಿತು, ಜನತಾದಳ ಯು ಆಯಿತು, ಇವಾಗ ಜನತಾದಳದಲ್ಲೇ ಇದ್ದೀನಿ, ಸೆಕ್ಯುಲರಲ್ಲಿ ಇದ್ದೀನಿ. ಇವಾಗ ಜನತಾದಳ ಪರಿವಾರದಲ್ಲೇ ನಾನು ಇದ್ದೀನಿ, ಎಲ್ಲೂ ಹೋಗಿಲ್ಲ ಚರ್ಮ. ಅವರೇನು ಹೇಳ್ತಾರಂದ್ರೆ ಮನೋಹರನ್ ಸೋಲಿಸ್ಬಿಟ್ಟ, ಆಯ್ತಪ್ಪ ನಾನು ಹೆಂಗೆ ಮುಗಿಸು, ನನ್ನ ಮಂತ್ರ ಬರ್ತದೆ, ತಂತ್ರ ಬರ್ತದೆ, ನನ್ನ ಪಕ್ಷಕ್ಕಾಗಿ ಓಟ್ ಕೇಳ್ತೀನಿ. ಮುಗಿಸೋರು ಮೇಲೆದ್ದವರು ಮತ ಹಾಕಿದ್ರೆ ತಾನೆ. ಆಲ್ರೆಡಿ ನೀವೆಲ್ಲ ಮುಗಿಸಿದ್ದು